ದೈವದ ಮನೆ ಹಬ್ಬ. ನಮ್ಮ ಪೂರ್ವಜರ ಮೂಲ ದಕ್ಷಿಣ ಕನ್ನಡ ಉಡುಪಿಯರಾದರೆ ವರ್ಷಕ್ಕೊಂದು ಸಲ ದೈವದ ಮನೆ ಹಬ್ಬ ಅಂತ ಹೇಳಿ ಊರ್ಬದಿ ಗಡ್ಜ್ ಕಾರ್ಯಕ್ರಮ ನಡೆಯುತ್ತೆ. ಊರ್ಬದಿ ಎಂದರೆ ದಕ್ಷಿಣ ಕನ್ನಡ ಉಡುಪಿ ಆ ಬದಿ. ನಂಬಿಕೊಂಡು ಬಂದ ದೈವದ ಮನೆಯಲ್ಲಿ 2-3 ದಿನ ನಡೆಯುವ ಹಬ್ಬ ಅತ್ಯಂತ ವೈಭವದಿಂದ ಇರುತ್ತೆ. ವರ್ಷಕ್ಕೊಂದು ಸಲ ದೈವದ ಮನೆಗೆ ಹೋಗಿ ಹಾಡಿಲಿರೋ ರಾಹುಗೆ ಕೋಳಿ ಕೊಟ್ಟು, ಮನೆ ದೇವರು ವನದುರ್ಗಿಗೆ ಮೂಲನಾಗನಿಗೆ ಹಸ್ತಿ ಹಾಯಿಗಳಿಗೆ ಹಣ್ಣುಕಾಯಿ ಕೊಟ್ಟು ಬರೋ ಸಂಪ್ರದಾಯ ಅನೇಕ ತಲೆಮಾರಿನಿಂದ ನಡೆದುಕೊಂಡು ಬರುತ್ತಿದೆ. ಆಳೆತ್ತರಕ್ಕೆ ಇರೋ ದೈವ ನಂದಿಕೇಶ್ವರನನ್ನು ಕಂಡಾಗ ಮನದಲ್ಲಿಯೇ ಅದೇನೋ ನೆಮ್ಮದಿ. ಜೊತೆಯಲ್ಲಿಯೇ ಕಾಣಸಿಗುವ ಹಾಯ್ಗುಳಿ ಚಿಕ್ಕು ಅಮ್ಮ, ಹೀಗೆ 10 ದೈವಗಳ ಅಲಂಕೃತಗೊಂಡು ನಂಬಿ ಬಂದವರನ್ನು ಆಶೀರ್ವದಿಸಿ ಕಳಿಸುತ್ತಾರೆ. ಗೆಂಡ ಸೇವೆಯನ್ನು ಹರಕೆ ಮಾಡಿಕೊಂಡಿರುವವರು ಗೆಂಡವನ್ನು ತುಳಿದು ಹರಕೆಯನ್ನು ಸಮರ್ಪಿಸುತ್ತಾರೆ. ಚರ್ಮ ವಾದ್ಯಗಳು, ವಾದ್ಯದ ಶಬ್ದ, ಕುಣಿತ ಭಜನೆ, ಚಂಡೆಯ ಧ್ವನಿ ಈ ಎಲ್ಲವೂ ಆ ಜಾಗದಲ್ಲಿ ಕಿವಿಗೆ ತಂಪೆನಿಸುತ್ತದೆ. ಧಕ್ಕೆ ಬಲಿ ಸೇವೆ, ದೈವ ನರ್ತನ, ಹೀಗೆ 2 ದಿನ ನಡೆಯುವ ದೈವದ ಮನೆ ಹಬ್ಬ, ದೈವದ ಮನೆ ಗೆಂಡ ನಾವು ನಂಬಿ ಬಂದ ದೈವ ದೇವರುಗಳ ಆರಾಧನೆಯಾಗಿದೆ. ಒಟ್ಟಾರೆಯಾಗಿ ದೈವಾರಾಧನೆ ಎಂದರೆ ಒಂದು ಅಗಾಧ ನಂಬಿಕೆ, ಭಾವನಾತ್ಮಕ ಸಂಬಂಧ ಇರುವ ಅಗೋಚರ ಶಕ್ತಿ.